ನಮಸ್ಕಾರ ಎಲ್ರಿಗೂ. ಮಾನ್ಸೂನ್ ಮಹಾರಾಷ್ಟ್ರಗೆ ನಾವು ಹೊರಟಿದ್ದೀವಿ. ಸೊ ಇವಾಗ ನಾವು ಕಳ್ಳಂಬೆಳ ಟೋಲ್ ಹತ್ರ ಇದ್ದೀವಿ. ಬೆಂಗಳೂರಲ್ಲಿ ಲಾಗ್ ಸ್ಟಾರ್ಟ್ ಮಾಡಿಲ್ಲ. ನಾನು, ಶಶಾಂಕು, ಹಾಯ್ ಮತ್ತು ಇನ್ನೊಂದು ಟೀಮ್ ಅಲ್ಲಿ ಮುಂದೆಗಡೆ ಇದೆ, ಕಲ್ಕಿಯಲ್ಲ. ಲಗೇಜ್ ನೋಡಬೇಕು. ನಾನು ಲಗೇಜ್ ಬರೀ ನನ್ನ ಇದೊಂದು ಬ್ಯಾಗು ಶೂಸು. ಶಶಾಂಕ್ ಫುಲ್ ಮಾಡಿಕ್ಬಿಡೋರು ಆಲ್ರೆಡಿ. ಕ್ಯಾಂಪಿಂಗ್ ಐಟಮ್ಸು, ಕ್ಯಾಂಪ್ ಫೈರ್ ಹಾಕಕ್ಕೆ ಸೌದೆ ಸೂಪರ್. ಸೊ ಏನಿಲ್ಲ, ಎಲ್ಲ ಫುಲ್ಲು 15 ದಿವಸ ಮಾನ್ಸೂನ್ ಮಹಾರಾಷ್ಟ್ರ ರೈಡ್ ಮಾಡ್ತಾ ಇದ್ದೀವಿ. ಅಂದರೆ ರೈಡ್ ಅಲ್ಲ ಸರ್, ಡ್ರೈವ್. ಕಾರಲ್ಲಿ ಹೋಗ್ತಾ ಇದ್ದೀನಿ, ಯಾವಾಗಲೂ ಬೈಕಲ್ಲಿ ಹೋಗ್ತಾ ಇದ್ದೋ. ಸೊ ಫಸ್ಟ್ ಟೈಮ್ ಅಂದರೆ ಲಡಾಖ್ ಮಾಡಿದ್ವಲ್ಲ, ಅಲ್ಲ ಕಾರಲ್ಲಿ ಆ್ಯಕ್ಚುಲಿ ಕಾರಲ್ಲಿ ಫಸ್ಟ್ ಟೈಮು. ಸೊ ಫುಲ್ಲು 15 ದಿವಸ ಒಳ್ಳೊಳ್ಳೆ ವಾಟರ್ ಫಾಲ್ಸು, ಟ್ರೆಕ್ಕಿಂಗು ಮತ್ತು ಒಳ್ಳೊಳ್ಳೆ ಒಂದು ಜಾಗಗಳನ್ನ ನಿಮಗೆ ತೋರಿಸ್ತೀನಿ. ವಾಚ್ ಮಾಡ್ತಾಯಿರಿ, ಸಿಗೋಣ. ಎತ್ತಿದ್ರೆ 140 ಹಿಡಿತವ್ರೆ, ಭಯ ಆಯ್ತೈತೆ. ಅದೇನು ಇಲ್ಲ, ಮಾಮೂಲಿ. ನಾವು ಓಡಿಸಿದ್ರೆ ನಮ್ಗೆ ಭಯ ಆಗಲ್ಲ, ಬೇರೆಯವ್ರ ಜೊತೆ ಕೂತ್ಕೊಂಡಾಗ ಹಂಗೆ ಭಯ. ಕಲ್ಕಿ, ಸಿಕೆ, ಆಕಾಶ ಎಲ್ಲ ಮುಂದೆ ಇದ್ದಾರೆ, ಭಾಸ್ಕರ್ ಎಲ್ಲ. A2B 3 ಕಿಲೋಮೀಟರ್ ಇದೆ ಬೈ. ಇಲ್ಲಿ ಹಿಂದೆಗಡೆ ನೋಡಿ, ಉಸಿರಾಡಕ್ಕೂ ಜಾಗ ಇಲ್ಲ, ಅಷ್ಟು ಲಗೇಜ್ ಇದೆ. ನನಗೇನು ಹೇಳಿದ್ರು ಗೊತ್ತಾ, ಕಾರಲ್ಲಿ ಬಂದ್ಬಿಡಿ ಅದು. ನಾನು ಆ್ಯಕ್ಚುಲಿ ಪ್ಲಾನ್ ಇದ್ದಿದ್ದು ಟೂ ವೀಲರಲ್ಲಿ ಹೋಗೋಣ ಅಂತ ಪ್ಲಾನ್ ಇದ್ದಿದ್ದು. ಲಾಸ್ಟ್ ಮೂಮೆಂಟ್ ತಕ್ಕ ಇವರೆಲ್ಲ ಏನಾದ್ರು ಹೇಳಿದ್ರು, ಆದರೂ ಕೇಳಿಲ್ಲ. ನಾನು ಟೂ ವೀಲರಲ್ಲಿ ಹೋಗೋಣ ಅಂತಲೇ ಪ್ಲಾನ್ ಹಾಕಿದೆ. ಯಾಕಂದ್ರೆ ನನಗೆ ಗೊತ್ತು ಇಲ್ಲಿ ಸಚಿನ್ ಒಬ್ಬ ಕ್ಯಾನ್ಸಲ್ ಆದ. ಸಚಿನ್ ಬಂದಿದ್ರೆ ನಾನು ಪಕ್ಕ ಟೂ ವೀಲರಲ್ಲಿ ಹೋಗ್ತಾ ಇದ್ದೆ. ಸಚಿನ್ ಲಾಸ್ಟ್ ಮೂಮೆಂಟಲ್ಲಿ ಕ್ಯಾನ್ಸಲ್ ಆಗಿರೋದ್ರಿಂದ ಈಗ ಕಾರ್ ಜಂಪ್ ಆಗಿದ್ದೀವಿ ಅಷ್ಟೇ. ಅಲ್ಲ, ಅವ್ನ ಲಗೇಜ್ ಎಷ್ಟೈತೆ ಗೊತ್ತಾ? ನಂದಿರೋದು ಒಂದೇ ಬ್ಯಾಗು. ಶೂಟಿಂಗ್ ಇದೆ. ಶೂಟಿಂಗ್ ಇದೆ ಅಲ್ಲಿ. ಕ್ಯಾಮ್ರಾಮನ್ ಅಲ್ಲಿದ್ದಾರೆ. ಟೋಟಲ್ 6 ಜನ ಹೋಗ್ತಾ ಇದೀವಿ. ತಾರ್ ರಾಕ್ಸು ಮತ್ತೆ ಒಂದು ತಾರು, ಶಶಾಂಕ್ದು ಮತ್ತೆ ಭಾಸ್ಕರ್ದು. ಈ ಗಾಡಿಲಿ ಎಷ್ಟು ಲಗೇಜ್ ಇದೆ ನೋಡೋಣ. ಜಾಗ ಬಿಡಿ. ಅಲ್ಲೋ, ಅಯ್ಯೋ, ಏನೋ ಇದು, ಉಸಿರಾಡಕ್ಕೂ ಜಾಗ ಇಲ್ಲ. ಇದ್ರಲ್ಲಿ 4 ಜನ ಬರ್ತಿರತ್ತೆ. ಓಕೆ, ಚೆನ್ನಾಗಿದೆ. ನಾನೇ ಆರಾಮಾಗಿದ್ದೀನಿ. ಎರಡಕ್ಕಾಗುತ್ತೆ. ಹಲೋ, ಕೇಳಿಸ್ತಾ ಇದೆ. ಚಿತ್ರದುರ್ಗ ಮತ್ತು ಹೊಸಪೇಟೆ ರೋಡಲ್ಲಿ ಹಾಕಿದ್ದೀವಿ ಸೈಡ್ಗೆ ಗಾಡಿನ. ಶಶಾಂಕು ಅವ್ರ ವೈಫ್ ಮನೆಯಿಂದ ಒಳ್ಳೊಳ್ಳೆ ಟಿಫನ್ ಮಾಡ್ಕೊಂಬಂದಿದ್ದಾರೆ. ಫುಲ್ಲು ಪಾರ್ಸಲ್ ಕಟ್ಸ್ಕೊಂಡು ಈಗ ಬ್ಯಾಟಿಂಗ್ ಮಾಡೋದೆ ಅಷ್ಟೇ. ನಾವು ನೋಡಿ, ಮನೆಯಿಂದ ತಟ್ಟೆ ಲೋಟ 4 ತಟ್ಟೆಲ್ಲೂ ಊಟ ಮಾಡಲ್ಲ ನಾವು. ನಮ್ಮದೇ ಇರಬೇಕು. ನಮ್ಮ ಜೈಲ್ ಸಿಸ್ಟಮ್ಮು ನೋಡಿ. ಇಲ್ಲೇ ಆಮ್ಲೆಟಾ? ಲಿಂಗಾಯ್ತ್ರಿ ಇವರು ಆಮ್ಲೆಟ್ ಎಲ್ಲ ತಿಂತಾರೆ. ಒಬ್ಬಟ್ಟು ಆಮ್ಲೆಟ್ ಅಂತಿರಲ್ಲ ಗುರು. ನಿಮ್ಮ ಮನೇಲಿ ಆಮ್ಲೆಟ್ ಹಿಂಗೇನ ಮಾಡೋದು? ಸಕ್ಕದಾಗಿದೆ ಮಾತ್ರ. ಒಬ್ಬಟ್ಟು, ಕೊಬ್ಬರಿದು ಪಲಾವು, ನಿಂಬೆಹಣ್ಣು ಬೇರೆ ಕೊಟ್ಟವ್ರೆ. ಸೂಪರ್. ಚಿತ್ರದುರ್ಗದಲ್ಲಿ ಒಳ್ಳೆ ಟಿಫನ್ ಮಾಡ್ತಾ ಇದೀವಿ. ಟಿ-ಬಿಡ ಮಾತ್ರ ಸ್ಟಾಪ್ ಮಾಡಿದ್ವಿ. ತುಂಗಭದ್ರಾ ಜಲಾಶಯ ನೋಡಿ, ಏನ್ ನೀರಿದೆ. ಒಳ್ಳೆ ಸಮುದ್ರ ತರ ಇದೆ. ಇಲ್ಲ ತೋರಿಸ್ತಾರೆ. ವಾವ್, ಬ್ಯೂಟಿಫುಲ್. ಸ್ಟಾಪ್ ತಗೊಂಡೆ ವಾಯ್ಸ್ ಎಲ್ಲ ಬರಬೇಕು. ಓ ಮೈ ಗಾಡ್, ನೋಡಿ ವಾಟ್ರು. ಸೊ ತುಂಗಭದ್ರಾ ಡ್ಯಾಮ್ ಇದು, ಟಿ-ಬಿ ಡ್ಯಾಮು. ಸೊ ಇಲ್ಲಿ ಬ್ರಿಡ್ಜ್ ಏನು ಕಾಣಿಸ್ತಾ ಇದೆ ನೋಡಿ, ಅದು ಡ್ಯಾಮ್ದಲ್ಲ, ಇಲ್ಲೊಂದು ಲೈನ್ ಕಾಣಿಸ್ತಾ ಇದೆ ಚಿಕ್ಕದು. ಈ ಲೈನು ಅದು ಬಂದು ಬ್ರಿಡ್ಜ್, ಅದು ತುಂಬ ಡೌನ್ ಇರುತ್ತೆ. ಬಟ್ ಅದ್ರ ಮೇಲೆ ನೀರು ಬರ್ತಾ ಇದೆ ಅಂದರೆ ಫುಲ್ ಕ್ಲೋಸ್ ಮಾಡಿರ್ತಾರೆ. ಇಲ್ಲೆಲ್ಲ ಬಂದು ನಾವು ಫೋಟೋಸ್ ವಿಡಿಯೋಸ್ ತೊಗೊಂಡೋಗಿದ್ದೀವಿ ಆ ಬೈಕ್ಗಳ ಮೇಲೆ. ಅಲ್ಲಿ ಬ್ರಿಡ್ಜ್ ಮೇಲೆ ಏನು ಫುಲ್ಲು ಎಷ್ಟು ಗೇಟ್ ಓಪನ್ ಮಾಡಿದ್ದಾರಪ್ಪ ಇಲ್ಲಿ. ಸೂಪರ್ ಮಾಡಿದ್ದಾರೆ. ಒಂದು 10-12 ಗೇಟ್ ಓಪನ್ ಮಾಡಿರಬೇಕು. ಫುಲ್ ಓಪನ್ ಮಾಡಿದ್ರೆ ಹೆಂಗಿರುತ್ತೆ ಹೇಳಿ ನೀರು ನೋಡಿ. ಫುಲ್ಲು ಒಳ್ಳೆ ಮಳೆ ಬಂದಿದೆ ಈ ಸತಿ. ಒಪ್ಪ ಅಲ್ಲಾಡುತ್ತೆ ಬ್ರಿಡ್ಜು, ಲಾರಿಗಳೆಲ್ಲ ಓಡಾಡಿದ್ರೆ. ಹಂಗೆ ಆಂದಿವೆ ಒಂದು ಟಿ-ಬಿ ಡ್ಯಾಮ್ನ ಒಂದು ದೃಶ್ಯ ನೋಡ್ಕೊಂಡು ಕಂಟಿನ್ಯೂ ಇದ್ದ ಜರ್ನಿ. ಸಾಕಾದ ಖುಷಿ ಆಯಿತು. ನಾನು ತುಂಬ ಸಲ ನೋಡಿದ್ದೀನಿ, ಎಲ್ಲ ಗೇಟ್ ಓಪನ್ ಆದಾಗ ಒಂದ್ಸಲ ನೋಡಿದೆ. ಆಲ್ಮೋಸ್ಟ್ ಏನು 1, 2, 3, 4, 5 ಗೇಟ್ ಓಪನ್ ಮಾಡಿಲ್ಲ ಅಷ್ಟೇ. ಇನ್ನೆಲ್ಲ ಓಪನ್ ಮಾಡಿದ್ದಾರೆ. ಬಟ್ ಫ್ಲೋ ಕಡಿಮೆ ಬಿಟ್ಟಿದ್ದಾರೆ ಅಷ್ಟೇ. ಏನು ಫ್ಲೋ ಪ್ರೆಷರ್ ಇದೆಯಲ್ಲ, ಗೇಟ್ ಫುಲ್ ಎತ್ತಿಲ್ಲ. ಸೂಪರ್.
ಆಕ್ಸಿಡೆಂಟ್ ಆಗಿರಂಗಿದೆ. ಏನೋ ಆಕ್ಸಿಡೆಂಟ್ ಆಗಿದೆ ಫುಲ್ಲು. ಏನೋ ಎಳಿತಾ ಅವ್ರೆ ನೋಡಿ. ಬೆಲ್ಟ್ ಬೇಕಾ ಕೇಳಿ ಹೇಳೋಣ. ಗದಗ ರೂಟಲ್ಲಿ ಹೋಗ್ತಾ ಇದ್ದೋ ಅಂದಿವೆ, ಒಂದು ಗಾಡಿ ಪಲ್ಟಿ ಆಗ್ಬಿಟ್ಟೈತೆ. ಒಂಚೂರು ಅವನ ಹತ್ರ ಶಶಾಂಕ್ ಹತ್ರ ಬೆಲ್ಟ್ ಐತೆ, ಹಾಕಿ ಹೆಲ್ಪ್ ಮಾಡೋಣ ಅಂತ ಬಂದಿದ್ದೀವಿ. ಫುಲ್ಲು ಒಂದು ಟ್ರ್ಯಾಕ್ಟರ್ನೂ ಐತೆ ನೋಡಿ. ಏನೂ ಆಗಿಲ್ಲ ಯಾರಿಗೂ, ಸದ್ಯ ಏನಾಗಿಲ್ಲ. ನಿಮಿಷ ಎಳೀರಿ. ಓ ಹಾಂ ಸಾಕು ಬೇಗ ಆಗೋಯ್ತು ಕೆಲಸ ಫುಲ್ಲು. ಎಷ್ಟು ಬೇಗ ಆಗೋಯ್ತು. ಇವಾಗ ಗಾಡಿನ ದಬಾಕ್ಸಿದಾಯ್ತು. ಇವಾಗ ಎಳ್ದು ರೋಡ್ಗೆ ಹಾಕ್ಬೇಕೀಗ ಫುಲ್ಲು. ಹಾ ಹೇಳಿ, ಬರ್ಲಿ ನೋಡಿ ಕಾರು. ಓಕೆ ಇಟ್ಕೊಳ್ಳಿ ಸಾಕು. ಆಯ್ತಾಯ್ತು ಬಿಡು, ಸಾಕು ಬಿಡು. ನಾನು ಎಳಿಬೇಕಾ ಇನ್ನೊಂದ್ಸರಿ ಹೇಳಿ. ಇಲ್ಲ ನೀನ್ ಚೂರು ಮೂವ್ ಮಾಡಿ ಬರ್ತದೆ ಗಾಡಿ ಬರ್ತೈತೆ. ಅದೇ ಇಲ್ಲಿಗೆ ಬರ್ತದು. ನೀನ್ ಹಾಕು. ಇಲ್ಲ ನೀನು ಹೋಗು, ಬರುತ್ತೆ. ಬಾ ಸಾಕು. ಎಲ್ರಿ ಕೊಡಿಸ್ತೀರ ಗಣೇಶನ? ಹಾ ನೆಕ್ಸ್ಟ್ ಬರ್ತೀನಿ, ಪ್ರಸಾದ ಕೊಡ್ಬೇಕು. ಇದೇ ರೋಡ್ ಓಡಾಡ್ತೀನಿ ನಾನು. ಪ್ರಸಾದ ಕೊಡ್ಬೇಕು, ಇದೇ ರೋಡ್ ಓಡಾಡ್ತೀನಿ. ಶಾಂತಿಗಿರಿ ನಾ ಊರ ಹೆಸರು. ಶಾಂತಿಗಿರಿ ಅಲ್ವಾ? ಅಲ್ಲ. ಗಣೇಶ ಕಲೆಕ್ಷನ್ಸ್ ಫುಲ್. ಇನ್ನ ಇದೊಂಥರ ಟೋಲ್ ತರ ಇಟ್ಕೋಬೇಕಾಯ್ತದೆ. ಇಲ್ಲಿ ನೋಡು, ನೋಡು ಫುಲ್ ಕಟ್ಟು. ವರಮಹಾಲಕ್ಷ್ಮಿ ಇದೆ ಬೈ. ಹಬ್ಬಕ್ಕೆ ಇಡೋದ್ ಮನೇಲಿ ಹೆಂಗಸರು ಕೊಡ್ತಾರ. ಅವ್ರು ಕೊಡಲ್ಲ ಬಿಡಿ, ಅವರು ಅಷ್ಟೇ ಲಾಕರಲ್ಲಿ ಅಷ್ಟೇ ಎಫ್ ಡಿ ಅದು ಫುಲ್. ರೂಪಾಯಿ ಎಷ್ಟಿದ್ಯಾ ಅಣ್ಣ ಕುರಿ ಎಷ್ಟೈತೆ? 300 ಹೆಚ್ಚಲ್ಲ. ಒಂದ್ ಕುರಿ ಎಷ್ಟು? 20,000. 300 ಎಷ್ಟಾಯ್ತು ಗುರು? ಅಲ್ಲೋಡಿ, 20 × 300 ಅಂದ್ರೆ 60 ಲಕ್ಷ ಕುರಿ. ಸೊ 60 ಲಕ್ಷ ಐಟಮ್ ರೋಡಲ್ಲಿ ಫ್ರೀಯಾಗಿ ಓಡಾಡ್ತಾ ಇದೆ. ಬಾಯ್ ಜಾಲಿ ಫುಲ್ಲು. ನೀವೇ ಬಿಡ್ರಿ ಜಾಲಿ. 60 ಲಕ್ಷದ ಐಟಮ್ ರೋಡಲ್ಲಿ ನೋಡಿ ಆರಾಮಾಗಿ ಹೋಯ್ತೈತೆ. 20,000 ಅಲ್ಲ 30,000 ಅಲ್ಲ, ಅದೇ ಸೈಜ್ ಮೇಲೆ ಹೋಗುತ್ತೆ. ಸೈಜ್ ಮೇಲೆ ಇವ್ರಿಗೆ ಬೆಲೆ ಕೊಡಲ್ಲ ಅಷ್ಟೇ. ಅಷ್ಟೇ. ಅದೇ ಅವ್ರು ದಳ್ಳಾಳಿ ಇರ್ತಾರಲ್ಲ, ಸೆಂಟ್ರಲ್ ಇರ್ತಾರಲ್ಲ ಮಾಮೂಲಿ. ಫೈನಲಿ ಬಾದಾಮಿ ಕೇವ್ಸ್ ಹೇಳ. ಚೆಕ್ ಪೋಸ್ಟ್ ಆಫೀಸರ್ಸು. ಅಣ್ಣ ಯಾವ ಡಿಪಾರ್ಟ್ಮೆಂಟ್? ಖಜಾನಾ ಡಿಪಾರ್ಟ್ಮೆಂಟ್. ಚೆಕ್ ಪೋಸ್ಟ್ ಆಫೀಸರ್ಸು. ಆಗ್ಲಿಂದ ಕೊಟ್ಕೊಂಡು ನೋಡಿ, ಇವರು ಕಟ್ಟೆ ಇಟ್ಕೊಂಡ್ಬಿಟ್ಟವ್ರೆ. ಓಕೆ ನೀವೇನ ಇನ್ಸ್ಪೆಕ್ಟ್ರು ಚೆಕ್ ಪೋಸ್ಟ್ ಆಫೀಸರ್ಗೆ? ಫೈನಲಿ ಬಾದಾಮಿ ಕೇವ್ಸ್ಗೆ ಎಂಟ್ರಿ ಆಗ್ತಾ ಇದೀವಿ. ಹೋಗಿ ನೋಡ್ಕೊಂಡ್ ಬರೋಣ. ಮಜಾ ಏನ್ ಗೊತ್ತಾ, ಇಲ್ಲಿ ನನ್ನ ಹತ್ರ ಗೋಪ್ರೋ ಇತ್ತು. ಗೋಪ್ರೋದಲ್ಲಿ ರೆಕಾರ್ಡ್ ಮಾಡಿದ್ರೆ ಇದು ಇಲ್ಲ, ಕ್ಯಾಮ್ರಾ ರೆಕಾರ್ಡಿಂಗ್ ಇಲ್ಲ ಅಂದ್ರೆ. ಅದೇ ಮೊಬೈಲಲ್ಲಿ ರೆಕಾರ್ಡ್ ಮಾಡಿದ್ರೆ ಪರ್ಮಿಷನ್ ಇದೆ. ಏನು ಅಂತ ಅರ್ಥ ಆಗಿಲ್ಲ. ಚಿಕ್ಕ ಕ್ಯಾಮ್ರಾ ಇದು. ಫುಲ್ ಸಾಕಾಗಿದೆ ಎಂಟ್ರಿ. ಫಸ್ಟ್ ಟೈಮ್ ಬಾದಾಮಿ ಕೇವ್ಸ್ ಬರ್ತಾ ಇರೋದು. ಅಲ್ಲೆಲ್ಲ ಬಾದಾಮಿ ಕೇವ್ಸು ಸಕಾದಾಗಿದೆ ಮಾತ್ರ. ಯುನೆಸ್ಕೋ ಹಿಸ್ಟಾರಿಕ್ ಹೆರಿಟೇಜ್ ಪ್ಲೇಸ್ ಇದು. 1.5 ಕಿಲೋಮೀಟರ್ ನಡಿಬೇಕಂತೆ. ಬಾಯ್ಸ್ ಎಲ್ಲ ಆಲ್ರೆಡಿ ಅವಾಗೇ ಬಂದಿದ್ದಾರೆ. ನಾವೊಂದು ಗಾಡಿ ಆಕ್ಸಿಡೆಂಟ್ ಆಗಿತ್ತಲ್ಲ, ಅದಕ್ಕೆ ವಾವ್ ಸೈ. ಏನ್ ಗುರು, ಸೂಪರ್ ಆಗಿದೆ. ಸೂಪರ್ ವರ್ತು ಬಾದಾಮಿ ಕೇವ್ಸು. ಅದು ಈ ಟೈಮಲ್ಲಿ ಬರಬೇಕು, ಮಳೆಗಾಲದಲ್ಲಿ. ನೋಡಿ ಅಲ್ಲಿ ಫಾಲ್ಸ್ ಕಾಣಿಸ್ತಾ ಇದೆ. ವರ್ತು ಈ ಟೈಮಲ್ಲಿ ಬರಬೇಕು. ಬೇರೆ ಟೈಮಲ್ಲಿ ಬಂದರೆ ಸಮ್ಮರು. ಮೋಸ್ಟ್ಲಿ ನಮ್ಮ ಹುಡುಗರು ಅಲ್ಲಿರಬೇಕು. ಮೈ ಗಾಡ್ ಹೆಂಗಿದೆ ನೋಡಿ ಬಾದಾಮಿ.
ಆ ಟೆಂಪಲ್ಲು. ಆ ಟೆಂಪಲ್ ಹೋಗಿದಾರೆ ಯಾರು? ಹ್ಞೂ, ಸೂಪರ್ ಆಗಿದೆ. ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸು ಬಾದಾಮಿ ಕೇವ್ಸ್. ಅದೇ ಈ ಟೈಮಲ್ಲಿ ಸೂಪರ್ ಆಗಿರುತ್ತೆ. ಬೇರೆ ಟೈಮಲ್ಲಿ ಸೆಕೆ ಇರುತ್ತೆ, ಸ್ವಲ್ಪ ಹಾಟ್ ಇರೋದಿಲ್ಲ ಟೆಂಪ್ರೇಚರ್. ಯಾಕಂದರೆ ಎಲ್ಲ ಬಾಗಲಕೋಟೆ ಕಡೆ ಎಲ್ಲ ಗೊತ್ತು ನಿಮಗೆ ಹೆಂಗಿರುತ್ತೆ ಅಂತ. ನೋಡಿ ಕಲ್ಗಳು ಏನು ಒಳ್ಳೆ ಕಲರಿಂಗ್ ಮಾಡ್ದಂಗಿದೆ ಗುರು ಕಲ್ಗಳು. ಓ ಮೈ ಗಾಡ್, ಸಾಕಾಗಿದೆ. ಫಸ್ಟ್ ಟೈಮು ನಾನು ಬಾದಾಮಿನ ಒಂದು ಊರನ್ನ ತಿಳ್ಕೊಂಡಿದ್ದು. ನಾನು ಎಲ್ಲ ಬುಕ್ಸಲ್ಲಿ ಓದಿದ್ದೆ ಮತ್ತು ಈ ಥರ ಒಂದು ರೀಲ್ಸಲ್ಲೆಲ್ಲ ನೋಡಿದ್ದೆ. ಏನು ಗುರು ಇದೆ ಗುರು ಬಾದಾಮಿ, ಸೂಪರು. ಬಾದಾಮಿಲಿರೋ ಸಬ್ಸ್ಕ್ರೈಬರ್ಸ್ ಫಾಲೋವರ್ಸು ಮೆಸೇಜ್ ಹಾಕಬೇಕು, ಕಮೆಂಟ್ಸು. ಹೆಂಗಿದೆ ನಿಮ್ಮೂರು, ಬ್ಯೂಟಿ ಸೂಪರ್ ಆಗಿದೆ, ಸಖತ್ತು. ನೋಡಿ ಅಲ್ಲಿ ಕಾಣಿಸ್ತಿದೆ ನೋಡಿ, ಇದೆ ಟೆಂಪಲ್ ಅಂತ. ಬಟ್ ಅದು ಯಾವ ಟೆಂಪಲಲ್ಲಿ ಪೂಜೆ ಮಾಡ್ತಾರೆ ಏನೋ ಗೊತ್ತಿಲ್ಲ. ನೋಡಿ ಹೆಂಗಿದೆ ಸೈಕ್. ಅವಾಗಲೇ ನಾವು ಅಲ್ಲಿದ್ದು ಆ ಕೋಟೆ ಮೇಲೆ. ಸೊ ಇವಾಗ ನೋಡಿ ಇಲ್ಲಿ ಬಂದಿದ್ದೀವಿ. ಮೇಯ್ನು ಬಾದಾಮಿಯ ಒಂದು ಇದೆ, ಆ ಒಂದು ಬಾದಾಮಿ ಪಿಕ್ಕಲ್ಲಿ ಕಾಣಿಸುತ್ತಲ್ಲ, ಇದೆ ಮೇಯ್ನು. ಸೊ ಅಲ್ಲಿಂದ ನೋಡೋಕ್ಕೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಈ ಫಾಲ್ಸ್ ನೋಡಿಲಿ, ವಾವ್, ಜೋರಾಯ್ತಲ್ಲ ಬೈ ನೀರು. ಅವಾಗ ಮಳೆ ನೀರು, ಗಾಳಿ ಇರಲಿಲ್ಲ. ಗಾಳಿ ಇರಲಿಲ್ಲ. ಕರೆಕ್ಟ್ ಸೂಪರ್ ಬೈ. ಅದೊಂದು ಪಿಕ್ ಹೊಡಿಬೇಕು ಬೈ, ಫಾಲ್ಸ್ ಜೊತೆ ಬಂದಿರೋದು. ಅದು ಯಾರೋ ಹೊಡೆದವ್ರೆ, ಒಂದು ನೋಡಿದ್ದೀನಿ, ಸಾಕಾಗಿದೆ ನೋಡಿ. ಅಲ್ಲಿದ್ವಿ, ಇವಾಗ ಇಲ್ಲಿಗೆ ಬಂದಿದ್ದೀವಿ. ಸೊ ಹಿಂದಗಡೆ ಫಾಲ್ಸ್ ಅಂತೂ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಅಂದರೆ ನೋಡೋಕ್ಕೆ ಪುಣ್ಯ ಮಾಡಿದ್ವು ಅನಿಸುತ್ತೆ. ಸೊ ಈ ಥರ ಒಂದು ನಮ್ಮ ಒಂದು ಕರ್ನಾಟಕದಲ್ಲಿರೋ ಬಾದಾಮಿ, ಸೊ ಬಾದಾಮಿ ಕೇವ್ಸ್ ಅದು. ಸೊ ಬಾದಾಮಿ ಟೆಂಪಲ್ ಇದು. ಸೊ ಬನಶಂಕರಿ ಟೆಂಪಲ್ ಅಂತ ಏನೋ ಕರೀತಾರೆ. ಸೊ ಇಲ್ಲಿ ಏನು ಬಟ್ ಯಾವ ದೇವಸ್ಥಾನದಲ್ಲೂ ಪೂಜೆಗಳು ನಡೀತಿಲ್ಲ. ಸೊ ಯಾಕಂದರೆ ಇದು ಎಲ್ಲ ಡೆಮಾಲಿಷ್ ಮಾಡಿರುತ್ತೆ, ಅಂದರೆ ಅಟ್ಯಾಕ್ ಆಗಿ ಎಲ್ಲ ಇದಾಗಿದೆ. ಸೊ ಬಟ್ ಬ್ಯೂಟಿ ಗುರು, ಬಾಗಲಕೋಟೆಯಲ್ಲಿರೋ ಒಂದು ಬಾದಾಮಿ ಬ್ಯೂಟಿ ಸೂಪರ್ ಆಗಿದೆ. ತುಂಬ ಏನಾದರೂ ಈ ಪ್ರೀ ವೆಡ್ಡಿಂಗ್ ಶೂಟು ಮತ್ತು ಟ್ರೆಡಿಷನಲ್ ಶಾರ್ಟ್ಸ್ಗಳನ್ನ ತೊಗೋಬೇಕು ಅಂದರೆ ಈ ಜಾಗ ಬಂದು ತೊಗೊಬಿಟ್ರೆ ಸೂಪರಾಗಿರುತ್ತೆ. ಸೊ ಫೈನಲಿ ಎಲ್ಲ ಬಾದಾಮಿಯಲ್ಲಿ ಎಕ್ಸ್ಪ್ಲೋರ್ ಮಾಡ್ಕೊಂಡ್ಮೇಲೆ ಇಲ್ಲಿ ಸೈಡಲ್ಲಿ ಹಾಕ್ಬಿಟ್ಟು ನಾವು ತಂದಿರೋ ಒಂದು ಫುಡ್ಡು ಒಂದು 2-3 ದಿವಸಕ್ಕೆ ಆಗೋಷ್ಟು ಚಪಾತಿ ಎಲ್ಲ ತಂದವ್ರೆ. ಇವತ್ತಿಲ್ಲೇ ಬ್ಯಾಟಿಂಗು, ಟೊಮೆಟೊ ಗೊಜ್ಜು. ಓಕೆ, ಸಂಜೆ 5:15 ಬಿಜಾಪುರ ರೀಚ್ ಆಗಿದ್ದೀವಿ. ಒಂದು ಬಜ್ಜಿ ಮತ್ತು ಮಂಡಕ್ಕಿ ತೊಗೊಳ್ಳೋಣ ಅಂತ. ಫುಲ್ಲು ಎಲ್ಲಿ ವಾದಿ ಬರ್ತಾರಲ್ಲ, ಏಯ್ ಎಲ್ಲ ಅಲ್ಲಿ ಹುಚ್ಚ ಹೋಗ್ತಿದ್ದಿಲ್ಲ, ಬರಲ್ಲ ಈ ಕಡೆ. ಬಿಜಾಪುರ ಹತ್ರ ಬಂದಿದ್ದೀವಿ. ಇವನು ನೋಡಿ, ಅವರೆಲ್ಲ ಬೈಕ್ ಇರೋರು. ಅಯ್ಯೋ ಈ ಮಕ್ಕಳಿಗೆ ಸ್ವಿಮ್ಮಿಂಗ್ ಪೂಲ್ ಕೊಟ್ರೆ ಆಟ ಆಡಲ್ವ? ಮಾಡ್ದ ಅಯ್ಯೋ ಇವನು ಯಾರ್ಲೇ? ಅಲ್ಲ ಮರಿ, ಆಮೇಲೆ ನಿನ್ನೆ ಎಳೆಯಕ್ಕೆ ಯಾರಾದ್ರೂ ಬರ್ಬೇಕಾಯ್ತದೆ. ಇವ್ನು ನೋಡಿ ನಮ್ ಶಶಾಂಕು ಹೊಚ್ಚ ಕಾಣಿಸಿದ ತಕ್ಷಣ ಡ್ರಿಫ್ಟ್ ಹೊಡಿತೀನಿ, ಮಗು ತರ ರಚ್ಚೆ ಹಿಡಿತಾವನೆ. ಅದ್ರಲ್ಲಿ ಬೇರೆ ಇವನ್ ಬೇರೆ ಹೇಳ್ತವ್ರೆ ಭಾಸ್ಕರ್ಗೆ, ಬರ್ತೀಯಾ ಇಬ್ರು ಹೊಡಿಯೋಣ. ಓ ಬಿಜಾಪುರ ಮಂದಿ ವಾದಿಗೆ ನೋಡಿ 28 ರಿಜಿಸ್ಟ್ರೇಷನ್ ವಾದಿ. ನಮಸ್ಕಾರ ರೀ ಅಪ್ಪರೇ ಇಲ್ಲೇ ಸೆಟ್ಲ್ ಆಗ್ಬಿಟ್ಟಿದ್ದೀರಾ? ಬೆಂಗಳೂರು ಬರಲ್ವಾ? ವಾದಿಯವ್ರ ಊರಿದು ಬಿಜಾಪುರ. ಎಲ್ಲ ಮೀಟ್ ಮಾಡ್ಕೊಂಡೆ ಹಂಗೆ ಆಕ್ಚುಲಿ ಹಿಂಗೆ ಹೋಗ್ಬೇಕಲ್ಲ ಹೈವೇಲಿ, ಸೋಲಾಪುರ ಹೈವೇ. ಗೋಲ್ ಗೊಂಬಸ್ ಹತ್ರ ಡ್ರೋನ್ ಹರಿಸ್ತವ್ರೆ, ಇನ್ನು ಬಾಯ್ಸು ಎಲ್ಲ ಹುಡ್ಕೊಂಡ್ಬಿಡ್ತಾರೆ. ಟೈಮ್ 9 ಗಂಟೆ. ಸೊ ಯಾವುದೋ ಸೊಲ್ಲಾಪುರದಿಂದ ಆಲ್ಮೋಸ್ಟ್ ಒಂದು 200 ಚಿಲ್ಲರೆ ಬಂದಿದ್ದೀವಿ. ಯಾವುದೋ ದೋಲೆ ಅಂತ ಊರ ಹೆಸರು, ದೋಲೆನೋ ಗೊತ್ತಿಲ್ಲ. ಏನೋ ವಿಚಿತ್ರ ಆಗಿದೆ. ಊಟಕ್ಕೆ ನಿಲ್ಸಿದ್ದೀವಿ. ಅಂದರೆ ಮೋಸ್ಟ್ಲಿ ಪಂಡ್ರಾಪುರ ಹತ್ರ ಇರಬೇಕಿದ್ದು, ಯಾಕಂದರೆ ಸೊಲ್ಲಾಪುರದಲ್ಲಿ ಪಂಡ್ರಾಪುರ ಟೆಂಪಲ್ ಫೇಮಸ್ಸು. ಊಟಕ್ಕೆ ನಿಲ್ಸಿದ್ದೀವಿ. ಊಟ ಮಾಡ್ಕೊಂಡು ಹಂಗೆ ಸ್ವಲ್ಪ ದೂರ ಕಂಟಿನ್ಯೂ ಮಾಡೋದು ಜರ್ನಿ.